1 ಇಯರ್ ನಿಮ್ಮ ಕೂಗಿಲ್ಲ, ಚಪ್ಪಾಳೆ ಇಲ್ಲ. ಯಾರು ನೀವು? 1 ಇಯರ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿ ವೇದಿಕೆ ಮೇರ್ತಕ್ಕಂಥ ಗಣ್ಯರಿಗೆ ಈ ಸಮುದಾಯದ ನಡೆದು ಬಂದ ಹಾದಿಯ ಬಗ್ಗೆ 2 ಪ್ರಾಸ್ತಾವಿಕ ನುಡಿಯನ್ನು ಹೇಳಲು ಇಚ್ಛೆ ಪಡುತ್ತೇನೆ. ತಮಿಳುನಾಡಿನಲ್ಲಿ ಈ ಸಮುದಾಯದ 9 ಉಪಪಂಗಡಗಳನ್ನು ಸೇರಿಸಿ ವನ್ನಿಯ ಕುಲ ಕ್ಷತ್ರಿಯ ಎಂದು ಕರೆಯುತ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ವನ್ನಿಯಾರ್, ವನ್ನಿಗೌಂಡರ್, ಗೌಂಡರ್, ಪಡಿಯಾಚಿ, ಪಲ್ಲಿ, ವನ್ನಿರೆಡ್ಡಿ, ನಾಯ್ಕರ್ ಎಂದು ಈ ಜನಾಂಗ ಕರೀತಾರೆ ಸರ್. ವನ್ನಿಯಾರ್ ಕರ್ನಾಟಕ ಗೆಜೆಟ್ನಲ್ಲಿ ಅಧಿಸೂಚನೆ ಇದೆ. ಆ ಅಧಿಸೂಚನೆಯಲ್ಲಿ ವನ್ನಿಯಾರಿಗೆ 2A ಮೀಸಲಾತಿ ಕೊಡ್ತಾ ಇದ್ದಾರೆ. ಗೌಂಡರು, ವನ್ನಿಗೌಂಡರು, ವನ್ನಿರೆಡ್ಡಿಯರಿಗೆ 3A ಮೀಸಲಾತಿ ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರದ ಹಂತದಲ್ಲಿ ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು ಹೋರಾಟವನ್ನು ಮಾಡುತ್ತಾ ಬಂದ ಹಿನ್ನೆಲೆಯಲ್ಲಿ 2016-17ರಲ್ಲಿ 2A ಮೀಸಲಾತಿಯನ್ನ ಗೌಂಡರಿಗೆ ಕೊಡಲಿಕ್ಕೆ ಕಾಂತರಾಜ್ ಆಯೋಗದ ವರದಿ ಸಬ್ಮಿಟ್ ಮಾಡಿದ್ದಾರೆ. ಅದೇ ರೀತಿ 2023ರಲ್ಲಿ ಕರ್ನಾಟಕ ರಾಜ್ಯ ಹಿಂದೂ ವರ್ಗದ ಆಯೋಗದ ಅಧ್ಯಕ್ಷರಾದ ಸಿ ಜಯಪ್ರಕಾಶ್ ಹೆಗಡೆ ಅವರು ಸಹ ಗೌಂಡರು, ಇವರು ಒಕ್ಕಲಿಗ ಗೌಡರಲ್ಲ, ಇವರು ವನ್ನಿಯಾರಿಗೆ ಸಂಬಂಧಪಟ್ಟವರು, ಇವರಿಗೆ ಗೌಂಡರ್ ಜಾತಿ ಕೂಡ 2A ಪ್ರಮಾಣ ಪತ್ರ ಕೊಡಬೇಕಂತೇಳಿ ಶಿಫಾರಸನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಮಾನ್ಯ ಸಂಸದರ ಹತ್ರ 4-5 ಸರಿ ಮಾತಾಡಿದಾಗ ಅವರು ಜಯಪ್ರಕಾಶ್ ಹೆಗಡೆ ಅವರಿಗೆ ಬೈಂದೂರಲ್ಲಿ ಮತ್ತು ಇದರೆಡೆ ಸಿಕ್ಕಾಗ ನಾನು ಸಭೆಯಲ್ಲಿ ಅವರಿಗೆ ಹೇಳಿದ್ದೀನಿ, ಇದು ಆಗಲೇಬೇಕು ಅಂತ ಹೇಳಿ ಅವರು ತಿಳಿಸಿದ್ರು. ನಾನು ತಿಳಿಸಿದ್ದೀನಿ, ನಿಮಗೆ ಕೆಲಸ ಆಗುತ್ತೆ ಅಂತ ಮಾನ್ಯ ಸಂಸದರು ನಮಗೆ ಪದೇ ಪದೇ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ನಮಗೆ ಸರ್ಕಾರಕ್ಕೆ ಶಿಫಾರಸು ಆದರೂ ಕೂಡ ನಮಗೆ 2A ಮೀಸಲಾತಿಯನ್ನ ಕೊಟ್ಟಿಲ್ಲ. ಇದರಿಂದ ನಮಗೆ 4% ಮಾತ್ರ ಮೀಸಲಾತಿ ದೊರೆತಿದ್ದು 15% ಮೀಸಲಾತಿಗೆ ತೊಂದರೆಯಾಗಿದೆ. ದಯಮಾಡಿ ಇದರ ಬಗ್ಗೆ ನಾವು ಹೋರಾಟಗಳನ್ನು ಮಾಡುವ ಸಲುವಾಗಿ ನಾವುಗಳು ಈ 78 ವರ್ಷದಲ್ಲಿ ನಮಗೆ ಆದ ನೋವುಗಳನ್ನು ನಾವು ತೆಗೆದುಹಾಕುವ ಸಲುವಾಗಿ, ನಮ್ಮ ಸಮುದಾಯಕ್ಕೆ ಶಕ್ತಿಯನ್ನು ಕೊಡುವ ಸಲುವಾಗಿ ಮಹಾಸಭೆಗಳನ್ನು ಹುಟ್ಟು ಹಾಕಿದ್ವಿ. ಈಗ ತಾನೇ ನಮ್ಮ ಭದ್ರಾವತಿ ತಾಲೂಕ್ ವ್ಯಾಪ್ತಿಯ ಬಿಜೆಪಿಯ ಮುಖಂಡರಾದಂಥ ಶ್ರೀ ಮಂಗುಡೆ ರುದ್ರೇಶ್ ಅವರು ಬಂದರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯಮಾಡಿ ನಾನು ಹೇಳೋದನ್ನ ಲಾಲಿಸಿ ಸರಿ ಇದೆಯೋ ತಪ್ಪಿದೆ ಅನ್ನೋ ಬಗ್ಗೆ ಜನಗಳು ನೀವು ತೀರ್ಮಾನ ಮಾಡಬೇಕು. ಜೊತೆಗೆ ನಮ್ಮ ಗಣ್ಯರು ಕೂಡ ಇದ್ರ ಬಗ್ಗೆ ಅವಲೋಕನ ಮಾಡಿ ನಮಗೆ ಯಾವ ರೀತಿಯಲ್ಲಿ ಸಹಕಾರ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಕಾತರರಾಗಿ ನಿಲ್ಲಬೇಕು. ನಾವು ಮಹಾಸಭೆಗಳನ್ನು ಕಟ್ಟಿದ ನಂತರ 2013-14 ಅವಧಿಯಲ್ಲಿ 85 ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕ ಸರ್ಕಾರ ಮಂಜೂರು ಮಾಡಿತು. ನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 12.5 ಕೋಟಿ ಹಣವನ್ನ ಮಂಜೂರು ಮಾಡಿದರು. 2.20 ಎಕರೆ ಜಮೀನನ್ನ ತುಮಕೂರಲ್ಲಿ ಮಂಜೂರು ಮಾಡಿದರು. ಆದರೆ ಈ ಜಮೀನು, ಈ ಹಣ ಪೂರ್ಣ ವನ್ನಿ ಕುಲ, ವೈಲಿ ಕುಲ, ತಿಗಳ ಕುಲ ಎಂಬುವರು ಪೂರ್ಣ ಪ್ರಮಾಣದ ಹಣವನ್ನ ಅವರು ಬಳಸಿಕೊಂಡ್ರೆ ಹೊರತು ಈ ಗೌಂಡರ್, ವನ್ನಿಗೌಂಡರ್, ವನ್ನಿಯಾರ್ ಎಂಬುವರಿಗೆ ಎಲ್ಲೂ ಕೂಡ ಹಣವನ್ನ ಯಾವುದೇ ಒಂದು ಅಭಿವೃದ್ಧಿಗೆ ನಮಗೆ ಸಹಕಾರ ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯಕ್ಕೆ ನಾವು ಅನ್ಯಾಯವನ್ನ ಮಾಡಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕರ್ನಾಟಕ ಗೆಜೆಟ್ನಲ್ಲಿ ವನ್ನಿಯಾರ್ ಅಂತೇಳಿ ಅಚ್ಚುಕಟ್ಟಾದ ಪದದಲ್ಲಿ ನಮಗೆ 2A ಮೀಸಲಾತಿ ದೊರೀತಾ ಇದೆ. ನಾವು ಯಾರ ಸಮುದಾಯದ ಜೊತೆಗೂ ಸಂಘರ್ಷಕ್ಕೆ ಇಳಿಯದೆ ತಿಗಳ ಸಮುದಾಯದ ಜೊತೆಗೆ ನಾವು ಹೋಗುವುದು ಬೇಡ ಅಂತ ಹೇಳಿ ಆನಂತರ ನಾವು ಈ ವನ್ನಿಯಾರ್ ಮಹಾಸಭೆಗಳನ್ನು ಕಟ್ಟಿ ಹೋರಾಟವನ್ನು ಮುಂದುವರಿಸ್ತಾ ಬಂದ್ವಿ. 2023ರಲ್ಲಿ ತಿಗಳ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ರಚನೆ ಮಾಡಿದ್ದಾರೆ. ಅದರಲ್ಲಿ ವನ್ನಿಯಾರನ್ನ ಸೇರಿಸಿದ್ದಾರೆ, ಆದರೆ ಗೌಂಡರ್ನ ಕೈ ಬಿಟ್ಟಿದ್ದಾರೆ.
ಈ ಗೌಂಡರ್ ಸಮುದಾಯಕ್ಕೆ ಅನ್ಯಾಯವಾಗಿರುವ ಬಗ್ಗೆ ನಾವು ಹೋರಾಟವನ್ನ ಮಾಡಲು ನ್ಯಾಯಾಲಯದ ಮೆಟ್ಟಿಲನ್ನು ಏರಲು ನಮ್ಮಲ್ಲಿರ್ತಕ್ಕಂಥ ವಕೀಲರುಗಳೊಂದಿಗೆ ಚರ್ಚೆ ಮಾಡಿದ್ದೀವಿ. ಇನ್ನೂ ಕೂಡ ಹೋಗ್ಲಿಕ್ಕೆ ಆಗಿಲ್ಲ ಸರ್. ನಾವು ಹೇಳೋದಿಷ್ಟೇ, 25-30 ಲಕ್ಷ ಜನ ನಾವು ಈ ರಾಜ್ಯದಲ್ಲಿ ವಾಸವಾಗಿದ್ದೀವಿ. ಶಿವಮೊಗ್ಗದಲ್ಲಿ 1 ಲಕ್ಷ ಜನ, ಚಿಕ್ಕಮಗಳೂರಲ್ಲಿ 1.25 ಲಕ್ಷ ಜನ, ದಾವಣಗೆರೆ, ಚಿತ್ರದುರ್ಗ, ಹಾಸನ, ತುಮಕೂರು, ಹಿಂಗೆ ಎಲ್ಲರೂ ನಾವು ವಾಸವಾಗಿದ್ದೀವಿ. ನಮಗೆ ಅನ್ಯಾಯ ಆಗಿದೆ. ತಾವುಗಳು ಜನಪ್ರತಿನಿಧಿಗಳು ನಮಗೆ ಸರ್ಕಾರದ ಹಂತದಲ್ಲಿ ಹೋರಾಟವನ್ನ ಮಾಡಲು ತಿಳಿಸುವುದರ ಮೂಲಕ ತಾವುಗಳು ಒತ್ತಡವನ್ನ ಮಾಡಿ ವನ್ನಿಯಾರ್ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿದರೆ ನಮ್ಮಲ್ಲಿ ಬರ್ತಕ್ಕಂಥ ಗೌಂಡರ್, ವನ್ನಿಗೌಂಡರ್, ವನ್ನಿರೆಡ್ಡಿ, ವನ್ನಿಯಾರ್, ನಾಯ್ಕರ್, ಪಡಿಯಾಚಿ, ಪಲ್ಲಿ, ಕಂದಾರ್ ಈ ಹೆಸರಿಂದ ಕರೀತಕ್ಕಂಥ ಜಾತಿಗೆ ಏನಾದರೂ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸಹಾಯ ಮಾಡಲು ಸಹಕಾರಿಯಾಗುತ್ತದೆ ಅನ್ನೋ ಹಂತದಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ, ತಮಗೆಲ್ಲರಿಗೂ ತಿಳಿದ ಹಾಗೆ ಯಾವುದೇ ಜಾತಿ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ ನಾನು. 2%, 3% ಇರ್ತಕ್ಕಂಥ ಜಾತಿಯವರಿಗೆ ನಿಗಮ ಮಂಡಳಿಗಳು ಸ್ಥಾಪನೆ ಆಗಿದ್ದಾವೆ. ಪ್ರತಿ ಊರಲ್ಲೂ ಸಮುದಾಯ ಭವನಗಳು ಸ್ಥಾಪನೆ ಆಗಿದ್ದಾವೆ. ಹಾಸ್ಟೆಲ್ಗಳಿಂದ ಹಿಡಿದು ಎಲ್ಲದೂ ಕೂಡ ಅವರ ಸಂಸ್ಥಾಪಕರ ಜಯಂತಿಗಳು ಆಚರಣೆ ಮಾಡ್ತಿದ್ದಾರೆ. ಆದರೆ ನಮ್ಮ ಸಮುದಾಯಕ್ಕೆ ಮಾತ್ರ ಯಾವುದೇ ಒಂದು ಸವಲತ್ತುಗಳನ್ನು ಕೂಡ ನಾವು ಪಡೀಲಿಕ್ಕೆ ಇದುವರೆಗೂ ಆಗಿಲ್ಲ. ಇದ್ರ ಬಗ್ಗೆನೂ ಕೂಡ ನಾವು ಹೋರಾಟವನ್ನ ಮಾಡುವ ಸಲುವಾಗಿ ಈ ಒಂದು ಮಹಾಸಭೆಗಳನ್ನ ಹುಟ್ಟು ಹಾಕಿ ಸಂಘಗಳು ತಾವು ಬಂದಾಗ ಹೇಳ್ತಾ ಇರ್ತೀರಿ, ಏನಪ್ಪಾ ನೀವೆಲ್ಲಿ ಬಂದ್ರಿ, ಅವರೆಲ್ಲಿ ಬಂದ್ರಿ, ಯಾಕೆ ಕೊಟ್ಟಾಗ ಬರ ಅಂತ ಹೇಳ್ತಾ ಇದ್ರಿ. ಸಂಘಟನೆಗೆ 10 ಸಂಘಗಳು ಬೇಕು ಸರ್. ಒಬ್ಬರೇ ಸಂಘಟನೆ ಮಾಡ್ಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಸಂಘಟನೆ ಮಾಡ್ತಿದ್ದೀವಿ. ಆದರೆ ಸಮುದಾಯದ ಹೋರಾಟಕ್ಕಾಗಿ, ಸಮುದಾಯದ ಸಮಾವೇಶಕ್ಕಾಗಿ, ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆಯುವ ಸಲುವಾಗಿ ನಾವೆಲ್ಲರೂ ಒಟ್ಟಾಗಿ ಒಂದೇ ವೇದಿಕೆಯಲ್ಲಿ ಹೋರಾಟ ಮಾಡಲು ತೀರ್ಮಾನಿಸಿ ಈ ವೇದಿಕೆಯ ಸಾಕ್ಷಿಯಾಗಿ ನಾವು ನಿರ್ಮಾಣ ಮಾಡಿದ್ವಿ ಸರ್. ಆ ಹಿನ್ನೆಲೆಯಲ್ಲಿ ಈ ವೇದಿಕೆ ಮೂಲಕ ಸಂದೇಶವನ್ನು ಕೊಡ್ತಾ ಇದ್ದೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ತಾವುಗಳು ನಮಗೆ ನಾವು ಎಷ್ಟು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಬದ್ಧರಾಗಿ ನಮಗೆ ನ್ಯಾಯ ಕೊಡಿ ಅಂತ ಹೇಳಲಿಕ್ಕೆ ಈ ಮಹಾಸಭೆಯನ್ನು ಕಟ್ಟಿದ್ದೀವಿ. ಅದೇ ರೀತಿ ಶಿಕ್ಷಣದಲ್ಲಿ ನಮ್ಮ ವನ್ನಿಯಾರ್ ಸಮುದಾಯ ಬಹಳ ಹಿಂದುಳಿದಿದೆ. ಅದಕ್ಕಾಗಿ ನಾವು 2023ರಲ್ಲಿ ಒಂದು ಕರ್ನಾಟಕ ಸ್ಟೇಟ್ ವನ್ನಿಯಾರ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಸಾಲ ಸೂಲವನ್ನು ಮಾಡಿ ಕಂತುಗಳಲ್ಲಿ ಕಟ್ಟಿ 50 ಸಾವಿರ ಹಣವನ್ನು ಮಾಡಿ ಸುಮಾರು 100 ಜನ ಈಗ ಒಟ್ಟಾಗಿ ಒಂದು 50 ಲಕ್ಷ ರೂಪಾಯಿ ಹಣವನ್ನು ಒಟ್ಟು ಮಾಡಿದ್ದೀವಿ. 2 ಎಕರೆ ಜಮೀನನ್ನು ಕೂಡ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮಗೆ ಶಕ್ತಿ ಆಗ್ತಾ ಇಲ್ಲ. ನಮ್ಮ ರೊಟ್ಟಿ ಸುಬ್ಬಣ್ಣರು ಹೇಳ್ತಾರೆ, ನಾವು ಯಾರನ್ನೂ ಕೇರು ನಮಗೆ ಸಹಾಯ ಮಾಡಲ್ಲ. 100 ಅಲ್ಲ 200 ಜನ ಒಟ್ಟಾಗಿ ಒಂದು 2 ಎಕರೆ ಜಮೀನನ್ನು ಪರ್ಚೇಸ್ ಮಾಡಿ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡೋಣ, ಮಠ ಮಂದಿರನ ಆರಂಭ ಮಾಡೋಣ. ಈ ಜನರನ್ನು ನಾವು ದಿನಾಲೂ ಕೂಡ ಕರೆದು ಸಾಕಾಗುತ್ತೆ. ಅವರಿಗೂ ಕೂಡ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಅವ್ರು ಬರಲಿಕ್ಕೆ ಮಠ ಮಂದಿರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮುಂದುವರಿಸಿದ್ವಿ. ನಮ್ಮ ಬಿಜೆಪಿಯ ಯುವ ಮುಖಂಡ ಮತ್ತು ಗಾಜೂರು ಭಾಗದ ಅತ್ಯಂತ ಪ್ರಭಾವಿ ವ್ಯಕ್ತಿಯಾದಂಥ RSS ತಳದಿಂದ ಬಂದಿರತಕ್ಕಂಥ ನಮ್ಮ ಪಳನಿಯವರು ಅವರು ನಮಗೆ ಕರೆ ಮಾಡಿ, ನಿಮಗೆ ಹೆಚ್ಚು ಕಮ್ಮಿ 10ರಿಂದ 20-25 ಜನ ನಾನು ಟ್ರಸ್ಟಿಗಳನ್ನ ಮಾಡಿಕೊಡ್ತೀನಿ, ಸಮುದಾಯಕ್ಕಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ಅಲ್ಲಿ ಮಂಜಣ್ಣ ಇದ್ದಾರೆ, ಸುಬ್ರಹ್ಮಣ್ಯ ಇದ್ದಾರೆ, ಮತ್ತೂರಲ್ಲಿ ಯುವಕರ ತಂಡವೇ ಇದೆ. ನಾವು ಎಲ್ಲ ಸೇರಿ ನಿಮಗೆ ಸಹಕಾರವನ್ನು ಮಾಡ್ತೀವಿ, ಜಮೀನನ್ನು ಪರ್ಚೇಸ್ ಮಾಡೋಣ, ಅವಸರ ಮಾಡಬೇಡಿ ಅಂತೇಳಿ ಅವರು ಕೂಡ ನಮಗೆ ಅತ್ಯಂತ ವಿನಯಪೂರ್ವಕವಾಗಿ ತಿಳಿಸಿದ್ದಾರೆ ಸರ್. ಆ ನಿಟ್ಟಿನಲ್ಲಿ ನಾವು ಈ ಟ್ರಸ್ಟ್ನಲ್ಲಿ ಹಾಲಿ ಈಗ 40 ಲಕ್ಷ ರೂಪಾಯಿ ಹಣವನ್ನು ನಾವು ಡಿಪಾಸಿಟ್ ಇಟ್ಟಿದ್ದೀವಿ. ಉಳಿದ ಹಣವನ್ನು ಕೂಡ ಸಂಗ್ರಹಿಸಿ ಒಂದು ಜಮೀನು ಪರ್ಚೇಸ್ ಮಾಡ್ತೀವಿ. ಅದಕ್ಕೆ ಯಾವ ರೀತಿಯಲ್ಲಿ ಸರ್ಕಾರದ ಹಂತದಲ್ಲಿ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆ ಅದನ್ನು ಕೂಡ ಮಾಡಲಿಕ್ಕೋಸ್ಕರ ಈ ಸಂಘ ಮತ್ತು ಟ್ರಸ್ಟು ಇದು ಬೆಳೆದು ಬಂದಿದೆ. ಅದೇ ರೀತಿ ನಮ್ಮ ಮಹಿಳೆಯರು ನಮ್ಮಲ್ಲಿ ಹೆಚ್ಚಾಗಿದ್ದಾರೆ. ಅವರಿಗೋಸ್ಕರ ಮಹಿಳೆಯರ ಸಂಘಟನೆಗೋಸ್ಕರ ಕರ್ನಾಟಕ ರಾಜ್ಯ ವನ್ನಿಯಾರ್ ಮಹಿಳಾ ಮಹಾಸಭಾ ಅಂತೇಳಿ ಕಟ್ಟಿ ಮಹಿಳೆಯರ ಮೂಲಕ ಅದನ್ನು ಕೂಡ ಹೋರಾಟ ಮಾಡ್ತಿದ್ದೀವಿ. ಅಲ್ಲದೆ ಪ್ರತಿ ಹಳ್ಳಿಯಲ್ಲೂ ಕೂಡ ನಮ್ಮ ಸಮುದಾಯದವರೇ ವನ್ನಿಯಾರ್ ಮಹಿಳಾ ಸ್ವಸಹಾಯ ಸಂಘವನ್ನು ಕಟ್ಟಿ 10ರಿಂದ 20 ಜನ ಒಂದು ಸಂಘವನ್ನು ಮಾಡಿ ಪ್ರತಿ ತಿಂಗಳು 100ರಿಂದ 200 ರೂಪಾಯಿ ಹಣವನ್ನು ಬ್ಯಾಂಕಿಗೆ ಕಟ್ತಾ ಇದ್ದಾರೆ. ಈಗ 8 ತಿಂಗಳಾಯಿತು ಹಣವನ್ನು ಕಟ್ತಾ ಬರ್ತಾ ಇದ್ದಾರೆ. ಸರ್ಕಾರ ಸವಲತ್ತನ್ನು ಪಡೀಲಿಕ್ಕೆ ಮುಂದೆ ಯಾವ ರೀತಿ ಯೋಚನೆ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇದೀವಿ ಸರ್. ಆ ರೀತಿ ನಾವು ಹಂತವಾಗಿ ಬರ್ತಾ ಇದ್ದೀವಿ. ನಮ್ಮ ಟ್ರಸ್ಟ್ ಆದ ನಂತರದಲ್ಲಿ 3-4 ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೀವಿ ಮತ್ತು ಅಂಧ ಮಕ್ಕಳಿಗೆ, ಅಂಗವಿಕಲ ಮಕ್ಕಳ ಜೊತೆಗೂಡಿ ನಾವು ಊಟ ಉಪಚಾರವನ್ನು ಮಾಡಿ ಅವರನ್ನ ಸಂತೈಸುವ ಕೆಲಸವನ್ನು ಸಹ ಮಾಡಿದ್ದೀವಿ.
ಅದೇ ರೀತಿ ನಮ್ಮ ಸಮುದಾಯದ ಜಿ ಲೋಕನಾಥ್ ಎಂಬುವರು ನಮಗೆ ಒಂದು 75,000 ರೂಪಾಯಿ ಹಣದಲ್ಲಿ ಒಂದು ಕಂಪ್ಯೂಟರು ಮತ್ತು ಲ್ಯಾಪ್ಟಾಪ್ನ ಕೊಡಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ನಮ್ಮ ಪಳನಿಯವರು, ಯರ್ನಾಳ್ ಪಳನಿಯವರು ಜೆರಾಕ್ಸ್ ಮಿಷಿನ್ ತಗೊಳ್ಳಿ, ನೀವು ಇವ್ರನ್ನ ಕೈ ಒಡ್ಡಿ ಕೇಳೋದು ಬೇಡ ಅಂತೇಳಿ 25,000 ರೂಪಾಯಿ ಹಣವನ್ನ ಅವರು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಹಂತ ಹಂತವಾಗಿ ನಾವು ಹನಿ ಹನಿಗೂಡಿದ್ರೆ ಹಳ್ಳ ಅಂತ ಹೇಳಿ ಹಣವನ್ನ ಜೋಡಿಸಿ ಇದನ್ನ ಮಾಡಲಿಕ್ಕೆ ಮುಂದಾಗಿ ಸರ್. ಅದೇ ರೀತಿ ಹಿರೇಕಲ್ವಂತಿಲ್ಲಿ ಕಡೂರಲ್ಲಿ ನಮ್ಮ ಮಹಿಳೆಯರಿಗೋಸ್ಕರ ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಸುಗ್ಗಿಯ ಹಬ್ಬ, ಕೋಲಾಟ, ಮ್ಯೂಸಿಕಲ್ ಚೇರು, ಈ ರೀತಿ ಎಲ್ಲ ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಮಾನ್ಯ ಅಪ್ಪಾಜಿಯವರ ಪಿ ಆದಂಥ ಗುರುಮೂರ್ತಿಯವರು ಬಂದಿದ್ರು. ಅವರು ಅಲ್ಲಿ ಬಂದಾಗ ನಮಗೆ ಕೇಳಿದ್ರು, ಗೌಂಡರ್ ಅಂದ್ರೆ ಯಾರು, ವನ್ಯಾರ್ ಅಂದ್ರೆ ಯಾರು, ಇದುವರೆಗೆ ನಮಗೆ ಗೊತ್ತೇ ಇಲ್ಲಲ್ಲಪ್ಪ, ನೀವು ಯಾರು ಅನ್ನೋ ನಮಗೆ ಗೊತ್ತಿಲ್ಲ. ನಮ್ಮ ಶಿಕಾರ್ಪುರ ತಾಲೂಕಿನಲ್ಲಿ 5-10 ಮನೆಯವರು ಎಲ್ಲ ಸಮುದಾಯ ಭವನ ಮತ್ತೊಂದು ಮಗುವೊಂದು ಮಾಡ್ಕೊಂಡಿದ್ದಾರೆ. ನಿಮ್ಮಲ್ಲಿ ಇದುವರೆಗೂ ಯಾರು ಬಂದು ನಮಗೆ ಗಣೇಶಪ್ಪ ನಿಜವಾಗ್ಲೂ ಹೇಳ್ತೀನಿ ಯಾರು ಕೇಳಿಲ್ಲ, ಹಂಗ ನಾವು ನಿಮ್ಗೆ ಏನು ಮಾಡ್ಲಿಕ್ಕೆ ಆಗಿಲ್ಲ. ಮುಂದಿನ ದಿನದಲ್ಲಿ ಒಂದ್ಸಲ ಬನ್ನಿ, ನಮಗೆ ಡಿಟೇಲ್ ಮಾಹಿತಿನ ಕೊಡಿ. ನಾನು ಅಪ್ಪಾಜಿ ಹತ್ರನು ಮಾತಾಡ್ತೀನಿ, ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಹತ್ರನು ಮಾತಾಡ್ತೀನಿ, ಎಂಪಿ ಹತ್ರನು ಮಾತಾಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ಆಗ ನಮಗೆ ಕಣ್ಣಲ್ಲಿ ನೀರು ಬಂತು. ನಾವು ಎಷ್ಟು ಹಿಂದುಳಿದೀವಿ, 78 ವರ್ಷಗಳ ಕಾಲ ಆದ್ರೂ ಕೂಡ ನಾವು ಒಂದು ಹೆಜ್ಜೆ ಬಂದಿರ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ನಾವು ಅದನ್ನು ಕೂಡ ಪ್ರಯತ್ನನ ಮಾಡ್ತಾ ಬಂದಿದ್ದೀವಿ. ಈಗ ನಾವು ಪ್ರತಿ ಸಾರಿ ಸಮಾವೇಶಗಳನ್ನ ಮಾಡಿ ನಮ್ಮ ಸಮುದಾಯದ ಸಂಘಟನೆಯನ್ನ ಶಕ್ತಿಯನ್ನ ಪಡಿಲಿಕ್ಕೆ, ಸರ್ಕಾರಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಸಮಾವೇಶಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಸಾರಿ ಮಾಚನಹಳ್ಳಿಯಲ್ಲಿ ಮಾಡಿದಾಗ 220x80 ಅಳತೆಯಲ್ಲಿ ಸ್ಟೇಜ್ ಅನ್ನ ಮಾಡಿ ಸಮಾವೇಶ ಮಾಡಿದ್ವಿ. ಅದೇ ರೀತಿ ಹೊಳೆಹೊನ್ನೂರಲ್ಲೂ ಕೂಡ ಅದೇ ರೀತಿ ಸಮಾವೇಶನ ಮಾಡಿದ್ವಿ. ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ಲಿ ಅಂತ ಹೇಳಿ 240 ಅಡಿ 80 ಅಡಿ ಸ್ಟೇಜ್ನ ದೊಡ್ಡದಾಗಿ ಮಾಡಿ ಪ್ರಯತ್ನ ಪಡ್ತಾ ಇದ್ದೀವಿ. ಕಳೆದ ಸಾರಿ ಹೊಳೆಹೊನ್ನೂರಲ್ಲಿ ತಾವುಗಳೆಲ್ಲರೂ ಬಂದಿದ್ರಿ. ಅತ್ಯಂತ ತಾವು ಎಷ್ಟೇ ಲೇಟಾಗಿ ಬಂದರೂ ಕೂಡ ನಮ್ಮ ಮಹಿಳೆಯರು ಒಬ್ಬರು ಕೂಡ ಎದ್ದು ಹೋಗದೆ ತಮ್ಮ ಭಾಷಣವನ್ನ ಕೇಳಿ ನಿಮಗೆ ಪ್ರೀತಿಯನ್ನ ಕೊಟ್ಟರ ಜೊತೆಗೆ ನಿಮ್ಮ ಒಳ್ಳೆಯ ಹಿತನುಡಿಗಳನ್ನ ಕೇಳ್ಕೊಂಡು ಹೋದ್ರು. PK ಮೋಹನ್ ಅವರು ಹೊಳೆಹೊನ್ನೂರಿಗೆ ಬಂದಾಗ ಹೇಳಿದ್ರು, ನಮ್ಮ ತಂದೆ ಕಾಲದಿಂದಲೂ ಗೌಂಡರಿಗೂ ನಮಗೆ ಬಹಳ ಅವಿರತ ಸಂಬಂಧ, ನಿಮ್ಮನ್ನು ಯಾವತ್ತೂ ನಾವು ಕೈ ಬಿಡಲ್ಲ. ನೀವು ಮುಂದಿನ ಸಾರಿ ಸಮಾವೇಶ ಮಾಡೋದಾದ್ರೆ ನಮ್ಮ ಕ್ಷೇತ್ರದಲ್ಲೇ ನೀವು ಸಮಾವೇಶವನ್ನ ಮಾಡಿದ್ರೆ ನಾನು ಈ ಸ್ಟೇಜನ್ನ ನಾನೇ ನಿಮಗೆ ಹಾಕಿ ಕೊಡ್ತೀನಿ, ನೀವು ಯಾರ ಹತ್ರ ಕೇಳೋದು ಬೇಡ ಅಂತ ಮಾತು ಕೊಟ್ಟಿದ್ರು. ಅದೇ ರೀತಿ ಅವರು ಇವತ್ತು ನಮಗೆ ಈ ಸ್ಟೇಜನ್ನ ಒದಗಿಸಿಕೊಟ್ಟಿದ್ದಾರೆ. ಅದು ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗುತ್ತೆ. ನಿನ್ನೆ ಇಡೀ ದಿನ ಇಲ್ಲೇ ಇದ್ರು ಅವರು, ನಮ್ಮ ಜೊತೆಗೆ ಇದ್ದು ನಮ್ಮ ಜನಾಂಗದಲ್ಲಿರ್ತಕ್ಕಂಥ ಒಡಕುಗಳು, ಅಸೂಯೆಗಳು, ಜಲಸ್ಗಳು, ಅದರಿಂದ ನೀವು ಮುಂದುವರಕ್ಕಾಗ್ತಾ ಇಲ್ಲ. ಸರ್ಕಾರ ಯಾವುದೇ ಇರಲಿ, ಪಕ್ಷ ಪಾರ್ಟಿ ನೋಡಬೇಡಿ, ನಮಗೆ ಅಧಿಕಾರ ಇದೆ, ನೀವು ಅದನ್ನು ಬಳಸಿಕೊಳ್ಳಿ. ನಿಮ್ಮೂರಲ್ಲಿ ನಾವು ಒಂದು ಸಮುದಾಯವನ್ನು ಭವನ ಮಾಡಲಿಕ್ಕೆ ಜಾಗವನ್ನು ನೀವು ಗುರುಸಿಕೊಟ್ರೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಟ್ಟು ನಿಮ್ಮ ಸಮುದಾಯವನ್ನು ಮಾಡಲಿಕ್ಕೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದ್ದಾರೆ ಸರ್. ಈ ರೀತಿ ಹಂತ ಹಂತವಾಗಿ ನಮ್ಮ ಅಣ್ಣಾಮಲೈ ಸಾಹೇಬರನ್ನ ಕರೆತರಲಿಕ್ಕೆ ನಮ್ಮ ಧನಂಜಯ ಕುಮಾರ್ ಸರ್ಜಿ ಸಾಹೇಬರು ತುಂಬಾ ಪ್ರಯಾಸನ ಪಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಆನಂತರ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಶ್ರೀ BY ವಿಜೇಂದ್ರ ಅವರು, ನಮ್ಮ ಪಳನಿಯವರ ಅತ್ಯಂತ ಹಿರಿಯರು, ಆ ಊರಲ್ಲಿರ್ತಕ್ಕಂಥ ವ್ಯಕ್ತಿಗಳು, ದಕ್ಷಿಣ ಪ್ರಾಂತ್ಯದ ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಹತ್ರ ನಾವು ಒಂದು 100 ಜನ ಹೋಗಿ ಎಲ್ಲ ಕೇಳಿದ್ವಿ. ಕೇಳಿದಾಗ ಅವರು ಮಾನ್ಯ BY ವಿಜೇಂದ್ರ ಹತ್ರ ಮಾತಾಡಿ ಪ್ರಯತ್ನ ಪಟ್ಟರು. ಆದರೆ ನಾವು ಮಾನ್ಯ ಸಂಸದರನ್ನ ಭೇಟಿ ಮಾಡಿ ಬಂದ ನಂತರದಲ್ಲಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ನಾನು ಅವ್ರ PAಗಳ ಹತ್ರ ನಾನು ಪದೇ ಪ್ರಯತ್ನ ಪಟ್ಟೆ. ಅವರು ಸೆಷನ್ ನಡೀತಾ ಇತ್ತು, ಹಾಗಾಗಿ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ಕರೆಸ್ಲಿಕ್ಕೆ ಆಗಲಿಲ್ಲ. ಅವ್ರಿಗೆ ಕಣಿವೆ ಆಗಿತ್ತು, ಅಣ್ಣಾಮಲೈ ಅವರಿಗೆ ನಮ್ಮ ಸಂದೇಶ ಕಣಿವೆ ಆಗಿತ್ತು. ಯಾಕೆ ಜನಗಳು ಇಲ್ಲೆಲ್ಲ ಇದ್ದಾಗ ಅವ್ರು ಅಣ್ಣಾಮಲೈ ಯಾಕೆ ಬಂದಿಲ್ಲ ಅಂತ ಕೇಳಿದಕ್ಕೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಧನಂಜಯ ಸರ್ಜಿ ಸಾಹೇಬರು ಅವ್ರಿಗೆ ಕಣಿವೆ ಮಾಡಿ ನನಗೆ ಮೆಸೇಜನ್ನು ಹಾಕಿದ್ರು, ನಿಮ್ಮ ಕರೆ ಅವರಿಗೆ ಕಣಿವೆ ಆಗಿದೆ. ಅವರು ಇನ್ನೂ ಕೂಡ ನನಗೆ ಯಾವುದನ್ನು ಕೂಡ ರಿಪ್ಲೈ ಮಾಡಿಲ್ಲ ಗಣೇಶಪ್ಪ ಅಂತ ಮೆಸೇಜ್ ಹಾಕಿದ್ರು. ಈ ರೀತಿ ಪ್ರಯತ್ನವನ್ನು ಪಡ್ತಾ ಬಂದಿದ್ದೀವಿ. ನಮ್ಮ ಭದ್ರಾವತಿ ಕ್ಷೇತ್ರ ಶಾಸಕರು ಸಂಗಮೇಶ್ ಅಣ್ಣವರು ಮತ್ತು BK ಮೋಹನ್ ಅವರು ನಮಗೆ ಒಂದು ಮಾತನ್ನ ಕೊಟ್ಟಿದ್ರು, 78 ವರ್ಷದಲ್ಲಿ ನಮ್ಮ ಸಮುದಾಯದ ಯಾವುದೇ ಪುರುಷ ಮತ್ತು ಮಹಿಳೆ ನಗರಸಭೆಯ ಅಧ್ಯಕ್ಷರಾಗಿರಲಿಲ್ಲ. ಮಹಿಳೆಗೆ ಮೀಸಲಾತಿ ಬಂತು. ಆ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಎಲ್ಲರೂ ಕೂಡ ಹೋಗಿ ಅವರಿಗೆ ನಾವು ಕಳಕಳಿ ವಿನಂತಿಯನ್ನು ಮಾಡಿಕೊಂಡ್ವಿ. ಆ ಸಂದರ್ಭದಲ್ಲಿ ಅವರು ತುಂಬಾ ಗೊಂದಲಕ್ಕೀಡಾಗಿದ್ರು.
ವ್ಯತ್ಯಾಸ ಆಗುತ್ತೆ ನಮಗೆ ನೀವು ಕೊಟ್ರೆ ಅಂತ ಹೇಳಿ. ನಾವು ನಿಮ್ಮ ಜೊತೆ ಸದಾ ಇರ್ತೀವಿ. ಪಕ್ಷ ಪಾರ್ಟಿ ಇಲ್ಲ ನಮಗೆ. ನಮ್ಮ ಸಮುದಾಯಕ್ಕೆ ಯಾರು ಸಹಾಯ ಮಾಡ್ತಾರೆ, ಯಾರು ಸಹಕಾರ ಮಾಡ್ತಾರೆ, ನಮ್ಮ ಸಮುದಾಯನ ಯಾರು ಬೆಳೆಸ್ತಾರೆ ಅವ್ರಿಗೆ ನಾವು ಜೊತೆ ನಿಲ್ತೀವಿ, ದಯಮಾಡಿ ಮಾಡಿ ಅಂತ ಹೇಳಿದಾಗ ಮೋಹನಣ್ಣವರು ಮತ್ತು ಸಂಗಮೇಶಣ್ಣವರು ನಮ್ಮ ಪಳನಿಯವರ ಸೊಸೆ ನಗರಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನಮಗೆ ಒಳ್ಳೆ ಸಂದೇಶವನ್ನು ಕೊಟ್ಟರು. ಅದೇ ರೀತಿ ನಮ್ಮ ಸಮುದಾಯರು ಕೂಡ ಅವರ ಜೊತೆಗೆ ನಿಲ್ತು. ನಮ್ಮ ಸಮುದಾಯದವರು ಯಾರೇ ಹೇಳಿದ್ರು ಕೂಡ ನಾವು ಸಮಾವೇಶ ಮಾಡುವಾಗ ಹೇಳ್ತಾರೆ, ರಾಘವೇಂದ್ರಣ್ಣ ಬರದೇ ಇದ್ರೆ ನೀವು ಸಮಾವೇಶನೇ ಮಾಡೋದು ಬೇಡ ಅಂತ ಹೇಳ್ತಾರೆ. ನಾವು ಜನರಲ್ ಆಗಿ ನಮ್ಮ ಸಮುದಾಯರಿಗೆ ಹೇಳ್ತೀವಿ, ನಾವು ಯಾವುದೇ ಪಕ್ಷ ಪಾರ್ಟಿ ಅಂತ ತೋರಿಸೋದು ಬೇಡ, ನಮ್ಮ ಸಂಘಟನೆಗೋಸ್ಕರ ಮಾಡೋಣ ಅಂತ ಹೇಳ್ತೀವಿ. ಆದರೆ ನಮ್ಮ ಜೆ ಮುರುಗಣ್ಣ ಇರ್ಬೋದು, ರಂಗಸ್ವಾಮಿ ಇರ್ಬೋದು, ನಮ್ಮ ಎಲ್ಲ ಮುಖಂಡರುಗಳು ಇಲ್ಲ ನೀವು ಏನೇ ಸಮಾವೇಶ ಮಾಡಿ, ರಾಘವೇಂದ್ರಣ್ಣ ಬಂದ್ರೆ ಮಾತ್ರ ಸಮಾವೇಶ ಮಾಡಿ, ಇಲ್ಲ ನಮಗೆ ಆ ಸಮಾವೇಶಕ್ಕೆ ಕಳೆನೇ ಇರಲ್ಲ. ಅವರು 3 ಸಮಾವೇಶ ಕೂಡ ಪ್ರತಿ ಸಾರಿ ಬಂದು ನಮಗೆ ನಮ್ಮ ಸಮುದಾಯ ಉದ್ದೇಶಿಸಿ ಇತರರು ಹೇಳಿದ್ದಾರೆ. ನಮ್ಮ ಸಮುದಾಯಕ್ಕೆ ಆದಷ್ಟು ಕೂಡ ನಗರದಲ್ಲಿ ಬೆಳೀತಿರ್ತಕ್ಕಂಥ ಸಮುದಾಯ ಭವನಕ್ಕೆ 40 ಲಕ್ಷ ರೂಪಾಯಿ ಹಣವನ್ನು ಒದಗಿಸಿದ್ದಾರೆ. ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅವ್ರ ಜೊತೆ ನಾವು ಸದಾ ಇರ್ತೀವಿ. ಅವ್ರು ಯಾವುದೇ ಪಕ್ಷ ಪಾರ್ಟಿಲಿರಲಿ, ಅವ್ರು ಬೇಕೇ ಬೇಕು ಅಂತ ಹೇಳಿ ನಮ್ಮ ಜನ ಹೇಳೋ ಒಂದು ಆತ್ಮೀಯ ನುಡಿಗಳನ್ನು ಕೇಳಿ ನಾವು ಅವ್ರ ಹತ್ರ ಹೋಗಿ ದಿನಾಂಕ ಕೇಳಿದಾಗ ಅವರು 16ನೇ ತಾರೀಕು ನಮಗೆ ದಿನಾಂಕ ಕೊಟ್ಟರು. ಆದರೆ ಅವರಿಗೆ ನಾವು ಮೊನ್ನೆ ಹೋಗಿ ಭೇಟಿ ಮಾಡಿದಾಗ ತುಂಬ ಒತ್ತಡ. ಅಪ್ಪಾಜಿಯವರ ಹೆಸರಿನಲ್ಲಿ ಸುಮಾರು 10 ಕೋಟಿಗಳ ಹಣವನ್ನು ಖರ್ಚು ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ದೊಡ್ಡ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ. ಅವರು ಹೇಳುವಾಗ ನನಗೆ ಕಣ್ಣಲ್ಲಿ ನೀರು ಬಂತು. ನೀವು ಹೇಳ್ತೀರಿ ನಾನು ಇಂಥದ್ದು ಹೋಗ್ಬೇಕು ಬೇಡ ಅಂದರು. ಅವಾಗ ನಮ್ಮವರೆಲ್ಲ ತುಂಬ ಬೇಜಾರು ಮಾಡ್ಕೊಂಡ್ರು. ನಾವು ಸಮಾವೇಶ ಮಾಡೋದು ಬೇಡ ಅಂದ್ರೆ ನೀವು ಕೇಳಲ್ಲ ನೋಡಿ, ಅವ್ರು ಹಿಂಗೆ ಹೇಳ್ತಾರೆ ಅಂತಂದರು. ಆದರೂ ಒಂದು ಮಾತು ಹೇಳಿ ಕಳಿಸಿದ್ರು ಅವರು, ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ, ನನ್ನ ತಮ್ಮನಿಗೆ ಅಥವಾ ತಂದೆಯವರಿಗೆ ಅಲ್ಲಿ ಹೋಗ್ಲಿಕ್ಕೆ ಕಳಿಸಿ ನಾನು ಬರ್ತೀನಿ, ನಾನು ಹೋಗ್ತೀನಿ ನೋಡಿ, ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ಆನಂತರ ತಕ್ಷಣ 1 ಗಂಟೆ ಒಳಗೆ ನಮಗೆ ಅವರ PA ಇಂದ ಫೋನ್ ಬರುತ್ತೆ, ಇಲ್ಲ MP ಅವರು ಬರ್ತಾರೆ, ನೀವು ಸಮಾವೇಶನ ಮಾಡಿ ಅಂತ. ಆ ಒಂದು ಸಂತೋಷದ ಹಿನ್ನೆಲೆಯಲ್ಲಿ ನಮ್ಮ ಈ ಸಂದರ್ಭದಲ್ಲಿ ಈ ಸಮಾವೇಶ ಯಶಸ್ವಿ ಆಗಲಿಕ್ಕೆ ನಮ್ಮ ಜೆ ಮುರುಗಣ್ಣ ಅವರ ಟೀಮು, ಯರ್ನಾಳ್ ಪಳ್ಳಿ ಅವರ ಟೀಮು, ಉಳಿದಂತೆ ನಮ್ಮ ಈ ಸ್ಥಳೀಕರಾದಂಥ ನಮ್ಮ ನಂದೀಶ್ ಗೌಡರವರ ಮಗ ಲಿಂಗರಾಜು, ಪುರುಷೋತ್ತಮ, ರಾಮಕೃಷ್ಣ, ರಾಜಣ್ಣ, ಷಣ್ಮುಗಣ್ಣ, ನಮ್ಮ ಉಪ್ಪಾರ ಬೀರ್ನಹಳ್ಳಿಯ ವೈದ್ಯಲಿಂಗಮು ಮತ್ತು ಶಂಕರು, ಗಣೇಶು, ಎಲ್ಲರ ಅವಿರತ ಹೋರಾಟ ಇದೆ. ಜೊತೆಗೆ ಆಯಾ ತಾಲೂಕಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಶ್ರಮವಹಿಸಿ ಶ್ರಮಪಟ್ಟು ಈ ಸಮಾವೇಶನ ಯಶಸ್ವಿಗೊಳಿಸಲಿಕ್ಕೆ ಕಾರಣರಾಗಿದ್ದಾರೆ ಸರ್. ನಮ್ಮ ಮಹಿಳೆಯರು ಶ್ರೀಮತಿ ರಮಣಿ ಮೇಡಮ್ ಅವರ ನೇತೃತ್ವದಲ್ಲಿ ಎಲ್ಲ ಸಂಘಟನೆ ಮಾಡಿ ಕರ್ಕೊಂಡ್ಬಂದಿದ್ದಾರೆ. कैसी ये